ಮೀನರಾಶಿಯವರಿಗೆ ಚತುರ್ಥ ಸ್ಥಾನಕ್ಕೆ ಪ್ರವೇಶ ಆಗ್ತಾ ಇದ್ದಾನೆ ಗುರು. ಹೀಗಾಗಿ ಮಾತೃ ಸುಹೃತ್ ಪರಿಚ್ಛದ ಸುಖ ಸ್ತ್ರೀ ಸೌಖ್ಯ ಧಾನ್ಯಯುತ ಅಂತ ಹೇಳಿದೆ. ಧಾನ್ಯ ಸಮೃದ್ಧಿ, ಮಾತೃ ಸೌಖ್ಯ ಅಂದರೆ ತಾಯಿಯ ಜೊತೆಗಿನ ಬಾಂಧವ್ಯ ಚಿಗುರು ಹೊಡೆಯತಕ್ಕಂಥದ್ದು, ಅನುಕೂಲ ಆಗ್ತಕ್ಕಂಥದ್ದು, ತಾಯಿಯ ಬಂಧುಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸ್ನೇಹಿತರಿಂದ ಮುಖ್ಯವಾಗಿ ಸುಹೃತ್ ಅಂತ ಹೇಳಿದೆಯಲ್ಲ, ಹೀಗಾಗಿ ಫ್ರೆಂಡ್ಸಿಂದ ತುಂಬ ಸಹಕಾರ ಸಿಗ್ತಕ್ಕಂಥದ್ದು, ವಾಹನ ಖರೀದಿ, ಮನೆ ಇತ್ಯಾದಿಗಳ ಒಂದು ಆಲೋಚನೆ ಇದ್ದರೆ ಅವುಗಳಿಗೆ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಕರ್ಮಸ್ಥಾನವನ್ನು ಗುರು ನೋಡ್ತಾನೆ. ಹೀಗಾಗಿ ವೃತ್ತಿಯಲ್ಲೂ ಕೂಡ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತಕ್ಕಂಥದ್ದು, ಹೊಸ ಅವಕಾಶಗಳಿಗೆ ದಾರಿಯಾಗ್ತಕ್ಕಂಥದ್ದು, ಹೀಗೆ ಹಲವು ಸೌಖ್ಯ ಫಲಗಳನ್ನು ಹೇಳಿದೆ. ಸ್ತ್ರೀಯರಿಂದ ಸಮಾಧಾನ ಸೌಖ್ಯದ ಫಲಗಳನ್ನು ಕಾಣಬಹುದು. ಕುಟುಂಬದಲ್ಲಿ ಅನುಕೂಲಕರ ವಾತಾವರಣ ಇರುತ್ತದೆ. ಗೃಹ ಸೌಖ್ಯ ಅಂತ ಯಾವುದನ್ನು ಕರಿತೀವಿ, ಸುಖ ಸ್ಥಾನದಲ್ಲಿ ಗುರುವಿದ್ದಾಗ ಸುಖ, ಜ್ಞಾನ ಸುಖ, ಅರಿವು ಸುಖಗಳಿಗೆ ಅಧಿಪತಿಯೇ ಗುರು. ಪರಿಹಾರಕ್ಕಾಗಿ ನೀವು ಕೂಡ ಗುರು ಸನ್ನಿಧಾನಕ್ಕೆ ಹೋಗಿ ಬರಬಹುದು. ಗುರುವಿನ ವಿಶೇಷ ಅನುಗ್ರಹ ಉಂಟಾಗುತ್ತೆ. ಶನೈಶ್ಚರ ಕವಚ ಹೇಳ್ಕೊಳ್ಳಿ, ಅದು ಬಹಳ ಮುಖ್ಯವಾಗಿ ಬೇಕು. ಜನ್ಮದ ಶನಿ ಕಾರಣದಿಂದಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.